one who created everything for you. ಎಲ್ಲವನ್ನು ನಿಮಗಾಗಿ ಉಂಟು ಮಾಡಿದ ದೇವರು, ವಾಕ್ಯದಿಂದ ಎಲ್ಲವನ್ನ ಉಂಟು ಮಾಡಿದ ದೇವರು, ವಾಕ್ಯದಿಂದ ಎಲ್ಲವನ್ನು ಉಂಟು ಮಾಡಿದ ದೇವರು. ಎಲ್ಲರೂ சொல்லுங்க, ಎಲ್ಲರೂ ಹೇಳಿ. In the beginning, ಆದಿಯಲ್ಲಿ that word created a world for me. ಆ ವಾಕ್ಯ ನನಗಾಗಿ ಪ್ರಪಂಚವನ್ನೇ ಸೃಷ್ಟಿ ಮಾಡಿತು. ನನಗೆ ಅಂತ ಒಂದು ಲೋಕನೇ ಉಂಟು ಮಾಡ್ತಾ, ನನಗೆ ಅಂತ ಲೋಕವನ್ನೇ ಆ ವಾಕ್ಯ ಉಂಟು ಮಾಡಿತು. Now what happened in Christmas? ಕ್ರಿಸ್ಮಸ್ ನಲ್ಲಿ ಏನು ಸಂಭವಿಸಿತು? ಆ ವಾಕ್ಯ ನನ್ನೊಳಗೆ ಒಂದು ಪ್ರಪಂಚನ ಉಂಟು ಮಾಡೋದಕ್ಕೆ ಒಳಗೆ ಬಂದ್ಬಿಡ್ತು. ಆ ವಾಕ್ಯ ನನ್ನೊಳಗೆ ಒಂದು ಪ್ರಪಂಚವನ್ನು ಉಂಟು ಮಾಡಲಿಕ್ಕೆ ಬಂದ್ಬಿಡ್ತು. ಎಷ್ಟು ಜನ ಅದನ್ನು ನಂಬ್ತೀರಾ? ಎಷ್ಟು ಜನ ಅದನ್ನು ನಂಬ್ತೀರಾ? ನಿಮಗಾಗಿ God created a world to amen in the beginning. ದೇವರು ಆದಿಯಲ್ಲಿ ಲೋಕವನ್ನೇ ಉಂಟು ಮಾಡಿದ್ರು. ಆದ್ರೆ ಈಗ for you he wants to create a world. ನಿಮಗಾಗಿ ಒಂದು ಪ್ರಪಂಚವನ್ನು ಆ ದೇವರು ಉಂಟು ಮಾಡಲಿಕ್ಕೆ ಬಯಸ್ತಾರೆ. ஒரு புதிய உலகம், ನಿಮ್ಮೊಳಗೆ ಒಂದು ಹೊಸ ಪ್ರಪಂಚ, ஒரு புதிய நம்பிக்கை, ನಿನ್ನೊಳಗೆ ಒಂದು ಹೊಸ ನಂಬಿಕೆ, ಆಗಾದ ಕಾರ್ಯಗಳೆல்லாம் செய்யக்கூடிய வல்லமை, ನಿನ್ನೊಳಗೆ ಆಗದೇ ಇರುವ ಕಾರ್ಯವನ್ನೆಲ್ಲ ಮಾಡುವಂತ ಒಂದು ಬಲ. பேர் என்னோடு சேர்ந்து சொல்றீங்க? ಎಷ್ಟು ಜನ ನನ್ನೊಂದಿಗೆ ಸೇರಿ ಹೇಳ್ತೀರಾ? ಆ ವಾಕ್ಯ ನನ್ನೊಳಗೆ ವಾಸವಾಗಿದೆ. எனக்குள்ள வாசம் பண்ணுகிறது. ಆ ವಾಕ್ಯ ನನ್ನೊಳಗೆ ವಾಸ ಮಾಡ್ತಾ ಇದೆ. எனக்குள்ள தினமும் புதுச உண்டாக்கி கொண்டே இருக்கிறது. ಆ ವಾಕ್ಯ ನನ್ನೊಳಗೆ ಪ್ರತಿದಿನ ಹೊಸದನ್ನು ಸೃಷ್ಟಿ ಮಾಡ್ತಾನೆ ಇದೆ. In the beginning, ಆದಿಯಲ್ಲಿ God came down. ದೇವರು ಕೆಳಗಿಳಿದು ಬಂದರು. Let there be light. ಆತನು ಹೇಳಿದನು ಬೆಳಕು ಉಂಟಾಗಲಿ. The next day he came down. ಮರುದಿನ ಆತನು ಇಳಿದು ಬಂದನು. He said let there be an expanse in the seas. ಆ ಸಮುದ್ರದಲ್ಲಿ ಒಂದು ವಿಸ್ತರಣೆ ಉಂಟಾಗಲಿ ಎಂಬುದಾಗಿ ಹೇಳಿದನು. ಮೂರನೇ ದಿನ ಆತನು ಬಂದನು. Let there be living creatures. ಆತನು ಜೀವ ಸೃಷ್ಟಿಗಳು ಉಂಟಾಗಲಿ ಅಂತ ಹೇಳಿದನು. Every day, ಪ್ರತಿದಿನವೂ, ಪ್ರತಿದಿನವೂ word creates something. ವಾಕ್ಯ ಏನೋ ಒಂದನ್ನು ಸೃಷ್ಟಿ ಮಾಡ್ತಾನೆ ಇತ್ತು. What is the word power? ವಾಕ್ಯದ ಬಲ ಏನು? ಒಕ್ಕೊಕ್ಕ ರೋಜು ಕೂಡ, ಪ್ರತಿ ದಿನವೂ ಕೂಡ amen, there was a creation. ಅಲ್ಲಿ ಸೃಷ್ಟಿ ಉಂಟಾಗ್ತಾ ಇತ್ತು. Daily creation. ಪ್ರತಿ ದಿನ ಸೃಷ್ಟಿ. ఏమన్నా చిన్నది చేశారా? ಏನಾದ್ರೂ ಚಿಕ್ಕದಾಗಿ ಮಾಡಿದ್ರಾ? ಏನಾದ್ರು ಮಾಡಿದ್ರಾ? ಚಿಕ್ಕದೇನಾದ್ರೂ ಮಾಡಿದ್ರಾ? No. ಇಲ್ಲ. He said let the waters here be divided into two. ಆ ದೇವರು ಹೇಳ್ತಾರೆ ಇಲ್ಲಿರುವ ಸಮುದ್ರವು ಇಬ್ಬಾಗವಾಗಿ ಮಾರ್ಪಡಲಿ. Amen. ಮೇಲೆ ತಣ್ಣಿ ಕೀಳೆ ತಣ್ಣಿಯಾಗಿ ಮಾರಟ್ಟು, ಮೇಲೆ ನೀರು ಕೆಳಗೂ ನೀರಾಗಿ ಮಾರ್ಪಡಲಿ. ಆಂಡವರು ಯೋಚಿಸಿದ್ದಾರೆ, ದೇವರು ಯೋಚನೆ ಮಾಡಿದ್ರು. He said let there be fishes in the sea. ದೇವರು ಹೇಳ್ತಾ ಇದ್ರು ಸಮುದ್ರದಲ್ಲಿ ಮೀನುಗಳು ಉಂಟಾಗಲಿ. Thousands of colors. ಅಲ್ಲಿ ಸಾವಿರಾರು ಬಣ್ಣದ ಒಂದು ಮೀನುಗಳು. Let there be birds in the sky. ಆಕಾಶದಲ್ಲಿ ಪಕ್ಷಿಗಳು ಉಂಟಾಗಲಿ. ஒரு bird அப்படியே அந்த amen பீகாக் அப்படியே ಗರಿಗಳನ್ನ ಎತ್ಕೊಂಡಿದ್ವು. ಒಂದೊಂದು ಹಕ್ಕಿಗಳು ಅಷ್ಟು ಸುಂದರವಾಗಿ ಆ ನವಿಲು ಹಾಗೆ ಗರಿಗಳನ್ನ ಹರಡುತ್ತಾ அந்த ஒரு வார்த்தை, ಆ ಒಂದು ವಾಕ್ಯ, ದಿನಾಮ ಮುಂಗುಳುಕುಳ್ಳ, ದಿನ ನಿಮ್ಮೊಳಗೆ, ದಿನಾಮ ಮುಂಗುಳುಕುಳ್ಳ, ದಿನ ನಿಮ್ಮೊಳಗೆ word ವಾಕ್ಯ became flesh. ಅದು ಮನುಷ್ಯ ಅವತಾರ ತಾಳಿತು. ಎಲ್ಲರೂ ವಾಕ್ಯವು ಮಾಂಸವಾಯಿತು. Hallelujah. 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 Why Jesus can turn a sinful life into a holy life. ಯೇಸು ಹೇಗೆ ಒಂದು ಪಾಪ ಜೀವಿತವನ್ನ ಪರಿಶುದ್ಧವಾಗಿ ಮಾರ್ಪಡಿಸಲಿಕ್ಕೆ ಸಾಧ್ಯ? Amen. Bible says, ಸತ್ಯವೇದ ಹೇಳ್ತದೆ, in Christ, ಕ್ರಿಸ್ತನಲ್ಲಿ you are a new creation. ನೀವು ನೂತನ ಸೃಷ್ಟಿಗಳು. Old things are passed away. ಹಳೆಯದೆಲ್ಲ ಗತಿಸಿ ಹೋಯಿತು. Everything becomes new. ಎಲ್ಲವೂ ಹೊಸದಾಯಿತು. ಎಲ್ಲ ಯಾವಾಗ ಹೊಸದಾಯಿತು? ಎಲ್ಲವೂ ಯಾವಾಗ ಹೊಸದಾಯಿತು? God created in the beginning. ದೇವರು ಆದಿಯಲ್ಲಿ ಆ ಎಲ್ಲವನ್ನು ಸೃಷ್ಟಿ ಮಾಡಲಿಕ್ಕೆ ಆರಂಭಿಸಿದಾಗ. Second time ಯಾವಾಗ? ಎರಡನೇ ಬಾರಿ ಯಾವಾಗ? Christ the word comes in you. ಆ ವಾಕ್ಯವೆಂಬ ಕ್ರಿಸ್ತನು ನಮ್ಮೊಳಗೆ ಬಂದಾಗ every old things are passed away. ಎಲ್ಲ ಹೋಯಿತು, ಅದೆಲ್ಲ ಹೋಯಿತು, ಹಳೆಯದೆಲ್ಲ ಹೋಯಿತು. Everything is newly created. ಎಲ್ಲ ಹೊಸದಾಗಿ ಸೃಷ್ಟಿಸಲ್ಪಟ್ಟಿತು. ಎವಳ ಬೇರೆ ನೋಡಿ ಸೇರಿದ ಆಮೆನ್ சொல்லு. ಎಷ್ಟು ಜನ ನನ್ನೊಂದಿಗೆ ಸೇರಿ ಆಮೆನ್ ಅಂತೀರಾ? Do you believe that? ನೀವು ಇದನ್ನ ನಂಬ್ತೀರಾ? What you are going to do? ನಾವು ಏನು ಮಾಡಲಿಕ್ಕಿದ್ದೇವೆ? We have the word of God with us. ನಮಗೆ ನಮ್ಮೊಂದಿಗೆ ದೇವರ ವಾಕ್ಯ ಇದೆ. As you speak the word of God, ನಾವು ದೇವರ ವಾಕ್ಯವನ್ನು ಆರಿಕೆ ಮಾಡುವಾಗ believe that something is created within you. ನಂಬಿರಿ ನಿಮ್ಮೊಳಗೆ ಏನೋ ಒಂದು ಸೃಷ್ಟಿ ಆಗ್ತಾ ಇದೆ. Because the word lives. ಯಾಕೆಂದ್ರೆ ದೇವರ ವಾಕ್ಯ ಇದು ಜೀವವುಳ್ಳದ್ದು. The word still lives. ಈ ವಾಕ್ಯವು ಇಂದಿಗೂ ಸದಾ ಜೀವವುಳ್ಳದ್ದು. The word was buried.
ವಾಕ್ಯವು ಉಣಲ್ಪಡ್ತು, but the word came back to life. ಆದ್ರೆ ವಾಕ್ಯ ಮತ್ತೆ It ಜೀವಂತವಾಗಿ lives forevermore. ಆ ವಾಕ್ಯವು ಎಂದೆಂದಿಗೂ ಜೀವಿಸ್ತದೆ. It lives forevermore. ಈ ವಾಕ್ಯವು ಸದಾಕಾಲ ಜೀವಿಸ್ತದೆ. நான் மரித்தாலும் இந்த வார்த்தை மரிக்க. ನಾ ಸತ್ರು ಈ ವಾಕ್ಯ ಸಾಯಲ್ಲ. உலகம் அழிஞ்சு போனாலும் இந்த வார்த்தை அழியாது. ಲೋಕ ಅಳಿದು ಹೋದ್ರೂ ಈ ವಾಕ್ಯ ಅಳಿಯಲಾರದು. அந்த வார்த்தை உங்களுக்குள்ள இருக்கும்போது, ಆ ವಾಕ್ಯ ನಿಮ್ಮೊಳಗಿರುವಾಗ இதை பேச 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 ಅದನ್ನ ನೀವು ಮಾತನಾಡ್ತಾ உங்களுடைய வாழ்க்கை புது புதுதான அற்புதங்களை பார்த்துட்டே. ನಿಮ್ಮ ಜೀವಿತ ಹೊಸ ಹೊಸ ಅದ್ಭುತಗಳನ್ನು ನೋಡ್ತಾನೆ ಇರುತ್ತೆ. Not only December will be a Christmas to you. ಡಿಸೆಂಬರ್ ಮಾತ್ರ ನಿಮಗೆ ಕ್ರಿಸ್ಮಸ್ ಆಗಿರಲ್ಲ. Every day will be a Christmas if you allow the word to live in you. ವಾಕ್ಯ ನಿಮ್ಮೊಳಗೆ ವಾಸ ಮಾಡ್ಲಿಕ್ಕೆ ನೀವು ಸ್ಥಳ ಮಾಡಿಕೊಟ್ರೆ ಪ್ರತಿ ದಿನವೂ ನಿಮಗೆ ಕ್ರಿಸ್ಮಸ್. Every day is a celebration. ಪ್ರತಿ ದಿನವೂ ಸಂಭ್ರಮವೇ. Do you believe that? ನೀವು ಅದನ್ನ ನಂಬ್ತೀರಾ? Hallelujah. Hallelujah. Amen. Shall we pray? ನಾವು ಪ್ರಾರ್ಥನೆ ಮಾಡೋಣ.